ಫಸ್ಟ್ ಸ್ಟಾರ್ಟಿಂಗ್ 5 ಪಾಟ್ ಇಟ್ಟು ಮೇಂಟೈನ್ ಮಾಡಿದೆ. ಒಂದ್ ಪಾಟ್ ಫಿಕ್ಸ್ ಇದೆ, 7 ತರದ್ದು ಹೂ ಬಿಡುತ್ತೆ. ಸ್ಪ್ರೇ ಮಾಡಿದ್ರೆ ತಣ್ಣಗಿರುತ್ತೆ ಮತ್ತೆ ಚೆನ್ನಾಗಿರುತ್ತೆ. ಒಂಥರ ಮನ್ಸಿಗೆ ಬಹಳ ಉಲ್ಲಾಸ ಇರುತ್ತೆ. ಟೈರ್ಡ್ನೆಸ್ ಇರಲ್ಲ, ವರ್ಕ್ ಟೆನ್ಷನ್ ಇರೋದಿಲ್ಲ. ಮತ್ತೆ ನಮ್ಮ MD ಮೇಡಮ್ ಅವರು ಸಾರಿಗೆ ಮಿನಿಸ್ಟರ್, ಅವರು ಕೂಡ ನೀರು ಕೂಡ ಇಟ್ಟಿದ್ದಾರೆ ಸರ್. ಇದು ಪಬ್ಲಿಕ್ ಗೆ ಸರ್. ಬಸ್ ಡಿಪೋಗೆ ಹೋಗಿ ಎಲ್ಲ ಆದ್ಮೇಲೆ ಅರ್ಧ ಗಂಟೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಅವ್ರ ಮನೆಗೆ ಹೋಗೋದು. ಪ್ರಯಾಣ ಮಾಡೋದು ತುಂಬಾ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಇತ್ತು. ಲೋಕೇಶ್ ಅಂತ, ಡಿಪೋ 50 BMTC, ಇದು ದೇವನಹಳ್ಳಿ ಹೊಸಕೋಟೆ. ಈ ತರ ಪ್ಲಾಂಟ್ ಹಾಕ್ಬೇಕು ಅಂತ ನಿಮ್ಗೆ ಐಡಿಯಾ ಬಂದಿದೆ ಸರ್? ಐಡಿಯಾ ಬಂದಿದೆ ಅಂದ್ರೆ ಯಾವ್ದೋ ಒಂದು ವೆಹಿಕಲ್ ಅಲ್ಲಿ ನೋಡಿದ್ರೆ ಸಣ್ಣ ಪಾಟ್ಗಳು 3 ಪಾಟ್ ಇಟ್ಟಿದ್ರು. ಸೊ ಆಮೇಲೆ ನಾನು ಫಸ್ಟ್ ಸ್ಟಾರ್ಟಿಂಗ್ 5 ಪಾಟ್ ಇಟ್ಟು ಮೇಂಟೈನ್ ಮಾಡಿದೆ. ತದನಂತರ ಇಲ್ಲಿ ಫುಲ್ ಈ ಸ್ಪೇಸ್ ಅಲ್ಲೆಲ್ಲ ನಮ್ಗೇನು ಅಷ್ಟು ವರ್ಕ್ ಏನ್ ಬರೋದಿಲ್ಲ. ಸೊ ನೋಡೋಕು ಚೆನ್ನಾಗಿರುತ್ತೆ ಅಂತ ಫುಲ್ ಕಂಪ್ಲೀಟ್ ಆಗಿ ಪಾಟ್ಗಳನ್ನ ಇಟ್ಟಿದ್ದೀನಿ. ಮತ್ತೆ ಇದು ಗ್ರೀನ್ ಎನಿ ಟೈಮ್ ಇದು ಹಾಗೆ ಇರುತ್ತೆ, ಇದು ವರ್ಷ ಪೂರ್ತಿ ಹೆಸರಾಗೆ ಇರುತ್ತೆ. ಜೊತೆಗೆ ಇದು ಡಬಲ್ ಪಾಟ್ ಇಟ್ಟಿದ್ದೀನಿ. ಸೊ ಒಂದ್ ಪಾಟ್ ಬಂದು ಫಿಕ್ಸೆಡ್, ಇನ್ನೊಂದು ಪಾಟ್ ಬಂದು ಮಣ್ಣು ಇರ್ತಕ್ಕಂಥದ್ದು ಅದರಲ್ಲಿ ಇಟ್ಟಿದ್ದೀನಿ. ಸೊ ಪಾಟ್ ಬೇಕು ಅಂದ್ರೆ ತೆಕ್ಕೋಬಹುದು, ಏನ್ ತೊಂದರೆ ಇಲ್ಲ. ಪಾಟ್ ಬೇಕು ಅಂದ್ರೆ ಈ ತರ ತೆಗಿಬಹುದು, ಈ ತರ ಶೇಕ್ ಮಾಡೋದು ಬಂದ್ಬಿಡುತ್ತೆ. ಸೊ ಫಿಕ್ಸ್ ಇದೆ, ಒಂದ್ ಪಾಟ್ ಫಿಕ್ಸ್ ಇದೆ. ಸೊ ಇನ್ನೊಂದ್ ಪಾಟ್ ಬಂದು ಅದರಲ್ಲಿ ಗಿಡ ಇರ್ತಕ್ಕಂಥ ಪಾಟ್ ಇಟ್ಟಿರೋದು. ಸೊ ಇದು ಬಹಳ ಚೆನ್ನಾಗಿರುತ್ತೆ, ಹೂವ ಎಲ್ಲ ಚೆನ್ನಾಗಿ ಬಿಡುತ್ತೆ. ಟೋಟಲ್ ಎಷ್ಟು ಗಿಡ ಹಾಕಿದ್ದೀರಾ ಸರ್? ಇದು ಟೋಟಲ್ 13 ಪಾರ್ಟ್ಸ್ ಇದೆ. ವೆರೈಟೀಸ್ ಬಂದು ಒಂದು 7 ತರದ್ದು ಹೂ ಬಿಡುತ್ತೆ. ಪಾಟ್ ಹಾಕೋದು ಒಂದು ಕೆಲಸ, ಅದು ಬಂದ್ಬಿಟ್ಟು ಒಳ್ಳೆ ತೋರಣ ತರ ಕಟ್ಬಿಡ್ತಾ ಇದೆ ಸರ್. ಇದು ಬಂದು ಮನಿ ಪ್ಲಾಂಟ್, ಅಮೃತ ಬಳ್ಳಿ ಪ್ಲಸ್ ಇದು ಬಂದು ಇದೇನು ಬಸ್ಲೆ ಸೊಪ್ಪು ಅಂತ ಹೇಳ್ತಾರೆ. ಸೊ ಇದು ಕೂಡ ಬಹಳ ಚೆನ್ನಾಗಿ ಗ್ರೋತ್ ಚೆನ್ನಾಗಿ. 3 ಇದೆ ಸರ್, 3 ಇದೆ ಇದ್ರಲ್ಲಿ, 3 ಇದೆ. ಮತ್ತೆ ಇದು ಹೂ ಬಿಡುತ್ತೆ. ಇದು ಹೂ ಬಿಟ್ರೆ 2 days ಇರುತ್ತೆ, ಬಹಳ ಚೆನ್ನಾಗಿರುತ್ತೆ. ಅದು ಹೂ ಬಿಟ್ರೆ ಚೆನ್ನಾಗಿರುತ್ತೆ. ಮೇಂಟೆನೆನ್ಸ್ ಹೇಗೆ ಮಾಡ್ತೀರಾ ಸರ್? ಇದು ಒಂದು ಎವ್ರಿ ಡೇ ಒಂದು 2 ಲೀಟರ್ಸ್ ನೀರ್ ತಗೊಳುತ್ತೆ ಅಷ್ಟೇ. 2 times ಹಾಕ್ತೀವಿ, 2 ಲೀಟರ್ ಹಾಕ್ತಿವಿ. ಮತ್ತೆ ಯಾವಾಗಲಾದ್ರು ಸ್ಪ್ರೇ ಮಾಡ್ತೀನಿ ಬಿಸಿಲು ಟೈಮ್ ಅಲ್ಲಿ. ಇದು ಈ ತರ ಸ್ಪ್ರೇ ಮಾಡಿದ್ರೆ ಗಿಡನು ತಣ್ಣಗಿರುತ್ತೆ ಮತ್ತೆ ಗ್ರೋತ್ ಚೆನ್ನಾಗಾಗತ್ತೆ. ಹಾ, ಬಹಳ ಚೆನ್ನಾಗಿರುತ್ತೆ, ತಣ್ಣಗಿರುತ್ತೆ ಮತ್ತೆ ಚೆನ್ನಾಗಿರುತ್ತೆ. ನೋಡಕ್ಕೂ ಬಹಳ ವಿಶೇಷ ಚೆನ್ನಾಗಿರುತ್ತೆ. ಆಕ್ಸಿಜನ್ ಎಲ್ಲ ರಿಲೀಸ್ ಆಗುತ್ತೆ. ಸೊ ಈ ಪ್ಲಾಂಟ್ ಹಾಕಿದ ಮೇಲೆ ನಿಮ್ಗೆ ಯಾವ ರೀತಿ ವ್ಯತ್ಯಾಸ ಕಾಣ್ತಿದೆ ಸರ್? ಒಂಥರ ಮನ್ಸಿಗೆ ಬಹಳ ಉಲ್ಲಾಸ ಇರುತ್ತೆ. ಟೈರ್ಡ್ನೆಸ್ ಇರಲ್ಲ, ವರ್ಕ್ ಟೆನ್ಷನ್ ಇರೋದಿಲ್ಲ. ನನ್ ಸ್ವಂತ ವೆಹಿಕಲ್ ಕೂಡ ನಾನು ಹೆಚ್ಚಿಗೆ ಇಷ್ಟು ಕಾಳಜಿಯಿಂದ ನೋಡ್ಕೊಳಲ್ಲ. ಯಾಕೆಂದ್ರೆ ಇದು ಅನ್ನ ಹಾಕತ್ತೆ, ಒಂದು ಸಂಸ್ಥೆನೂ ಚೆನ್ನಾಗಿದೆ. ಈ ಸಂಸ್ಥೆ ಅನ್ನ ಹಾಕತ್ತೆ, ಮತ್ತೆ ಅದಕ್ಕೆ ಚಿರುಣಿ ಆಗಿರ್ಬೇಕಲ್ವಾ. ಸೊ ಹಂಗಾಗಿ ನೀಟ್ನೆಸ್ ಪ್ಲಸ್ ಈ ಒಂದು ಏನು ವಿಶೇಷವಾಗಿರ್ಬೇಕು ಅಂತ. ನಮ್ಮ ಮನೆ ಹತ್ರನೇ ಇಷ್ಟು ಚೆನ್ನಾಗಿ ಬೆಳ್ಸಕ್ ಆಗೋದಿಲ್ಲ ಅಂತದ್ದು ಇಲ್ಲಿ ಬಸ್ಸಲ್ಲಿ ಇಷ್ಟು ಚೆನ್ನಾಗಿದೆ ಅಂತ ಪ್ರತಿಯೊಬ್ಬ ಪ್ಯಾಸೆಂಜರ್ಸ್ ಬಹಳ ಒಳ್ಳೆ ಇದ್ರಲ್ಲಿ ಹೋಗ್ತಾರೆ. ಮತ್ತೆ ನಮ್ಮ MD ಮೇಡಮ್ ಅವರು ನಮ್ಮನ್ನ ಹೋಗಿದ್ದಾರೆ, ವಿಸಿಟ್ ಮಾಡಿದ್ರು ಸರ್. ಬಸ್ಸಲ್ಲೆಲ್ಲ ವಿಸಿಟ್ ಮಾಡಿದ್ರು. ಆಮೇಲೆ ನಮ್ಮ ಮಿನಿಸ್ಟರ್ ಏನಿದ್ದಾರೆ, ಸಾರಿಗೆ ಮಿನಿಸ್ಟರ್, ಅವರು ಕೂಡ ಬಸ್ನೆಲ್ಲ ನೋಡಿದ್ದಾರೆ. ಈ ಗಿಡಗಳೆಲ್ಲ ನೋಡಿದ್ದಾರೆ. ಇದೆಲ್ಲ ನ್ಯಾಚುರಲ್ ಪ್ಲಾಂಟ್ಸ್ ಬಹಳ ಚೆನ್ನಾಗಿದೆ ಅಂತ. ಮತ್ತೆ 11 years ವೆಹಿಕಲ್ ಇದು. ಸೊ 11 years ವೆಹಿಕಲ್ ಆದ್ರೂ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. 11 ವರ್ಷ ಆಗ್ಬಿಡುತ್ತೆ. ಬಟ್ ಆದ್ರೂ ನಾವು ಬಸ್ ಚೆನ್ನಾಗಿ ಇಟ್ಕೊಂಡಿದ್ದೀವಿ. ಇದು ನೀರು ಕೂಡ ಇಟ್ಟಿದ್ದೀರಾ ಸರ್? ಇದು ಪಬ್ಲಿಕ್ ಗೆ ಸರ್, ಸಾರ್ವಜನಿಕರಿಗೆ 2 ಲೀಟರ್ 2 ಕ್ಯಾನ್ ಇರುತ್ತೆ, 40 ಲೀಟರ್ ನೀರಿನ ವ್ಯವಸ್ಥೆ. ಕುಡಿಯೋದಕ್ಕೆ ಅಂತಾನೆ ಇದು. ಆಕ್ಚುಲಿ ಪ್ಲಾಂಟ್ಸ್ ಗೆಲ್ಲ 10 ರೂಪಾಯಿ ಕೊಡ್ಬೇಕು ಹೋಗಿ, ಅದ್ರ ಬದಲು ಬಸ್ಸಲ್ಲಿ ಇದ್ರೆ ಕುಡಿತಾರೆ. ಗೋಣಿ ಚೀಲ ಎಲ್ಲ ಹಾಕ್ತಿವಿ, ನೀರು ಇಟ್ಕೊಳಕ್ಕೆ ತೆಗೆದಿದ್ದೀವಿ. ಗೋಣಿ ಚೀಲ ಹಾಕ್ಬಿಟ್ಟು ನೆನೆಸಿಟ್ಟಿರ್ತೀವಿ. ಬೇಕಾದವರು ಸುಮಾರು ಜನ ದಿವಸಕ್ಕೆ 2 ಕ್ಯಾನ್ ನೀರು ಖಾಲಿ ಆಗ್ತಾವೆ ನಾವು ಬಸ್ಸಲ್ಲಿ. ಬೇಸಿಗೆ ಅವ್ರೊಂದು ಬಾಟಲ್ ತಗೊಂಬೇಕಂದ್ರೆ 10 ರೂಪಾಯಿ ಕೊಡ್ಬೇಕು. ಬಸ್ಸಿಗೆ ಬರೋಂಥವ್ರು ಎಲ್ಲ ಮಧ್ಯಮ ವರ್ಗದ ಜನ. ಅದರಿಂದ ನೀರು ದಾಹ ತನಿಸ್ತೀವಲ್ಲ, ಅದೊಂದು ತೃಪ್ತಿ. ಏನೋ ನೀರು ಬಿಟ್ಬಿಟ್ಟು ದೇವ್ರು ಚೆನ್ನಾಗಿಟ್ಟಿರಲ್ಲ, ಅದು ಒಂದು ವಿನೂತನ ಕಾರ್ಯ ನಿಮ್ದು ಅಲ್ವಾ? ನೀರು ಒಂದು ವ್ಯವಸ್ಥೆ ಕೆಲಸ ಮಾಡೋದ್ರಿಂದ ಒಂದು ಅವೇರ್ನೆಸ್ ಮೂಡಿಸೋದು ಕೂಡ ಇರುತ್ತೆ. ನಮ್ಮಿಂದ ಇನ್ನೊಂದು 4 ಜನ ಕೆಲಸ ಮಾಡಲಿ ಅಂದ್ರೆ ನಮ್ಗೆ ಇನ್ನೊಂದೇನಂದ್ರೆ ಒಬ್ರು ಮೆಚ್ಚುಗೆ ಪಡ್ಕೊಳ್ಳಿ ಅನ್ನೋದಕ್ಕಿಂತ ಇದೇನೋ ನಮ್ದು ಒಂದು 30 ಕೆಲಸ ಅನ್ನೋ ಭಾವನೆ ಅಷ್ಟೇ. ಯಾರೋ ಇನ್ನೊಬ್ರು ಮೆಚ್ಚುಗೆ ವ್ಯಕ್ತಪಡಿಸ್ಲಿ ಅನ್ನೋ ಭಾವನೆ ಬಂದಿಲ್ಲ. ಮಾಮೂಲಿಯಾಗಿ ಇಟ್ವಿ, ಹಂಗಾಗಿ ಜನ ಬರ್ತಾ ಹೋಗ್ತಾ ಎಲ್ಲರೂ ಬಂದವರು ಹೋದವರು ಪರವಾಗಿಲ್ಲಪ್ಪ ನೀರು ಇಟ್ಟಿದ್ದೀರಾ ಅಂತೇಳಿ. ಆಮೇಲೆ ಗಿಡಗಳ ಬಗ್ಗೆ ಇನ್ನೊಂದೇನಂದ್ರೆ, ಈ ಬಸ್ಸಲ್ಲಿ ಗಿಡಗಳನ್ನ ಇಷ್ಟಪಡೋವಂಥವ್ರು ಪ್ರತಿಯೊಬ್ಬರು ಬಂದು ಮುಂದೆ ಗಿಡ ಚೆನ್ನಾಗಿ ನೆಟ್ಟಿದ್ದೀರಾ,
ತುಂಬ ಸಂತೋಷ ಆಯಿತು. ನಾವು ಮನೆಯದು 2 ಪಾರ್ಟಿ ಇಟ್ಕೊಂಡು ಕೂಡ ಹಿಂಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂದು ಮೆಚ್ಚುಗೆ ಮಾತಾಡ್ತಾರಲ್ವಾ, ಅದು ಮನಸ್ಸಿಗೆ ಏನೋ ಒಂಥರ ಖುಷಿ. ಸಾಲಿದ್ಕೆ ಆಮೇಲೆ ನಮ್ಮ ಚಾಲಕರು ಇದರಲ್ಲಿ ಭಾಳ ಇವ್ರದೇ ಮುತುವರ್ಜಿ ವಹಿಸಿ ಎಲ್ಲ ಒಂದಷ್ಟು ಬಸ್ ಕ್ಲೀನ್ನೆಸ್ಸು ಅಷ್ಟೇ. ಬಸ್ ಡಿಪೋಗೆ ಹೋಗಿ ಎಲ್ಲ ಆದಮೇಲೆ ಅರ್ಧ ಗಂಟೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಅವ್ರ ಮನೆಗೆ ಹೋಗೋದು. ಬೇರೆಯವ್ರು ಕೆಲವರು ಬಸ್ ಬಿಟ್ಬಿಟ್ಟು ಹಂಗೆ ಹೊರಟೋಗ್ತಾರೆ. ಬಟ್ ಇವ್ರು ಹಂಗಲ್ಲ, ಬಸ್ಸು ಡ್ಯೂಟಿ ಮುಗಿದ ಮೇಲೆ ಅರ್ಧ ಗಂಟೆ ಹಾಕ್ಕೊಂಡು ಗ್ಲಾಸ್ ಎಲ್ಲ ಒರೆಸಿ ಇದೆಲ್ಲ ಒರೆಸಿ ಎಲ್ಲ ಬೆಳಿಗ್ಗೆ ನೀಟಾಗೆಲ್ಲ ಇದು ಮಾಡ್ಕೊಂಡು ನೀರು ಹೊಡ್ಕೊಂಡು ಎಲ್ಲ ಬರೋದು. ಅಂದರೆ ಏನೇ ಆದರೂ ಜಾಸ್ತಿ ಇದು ಅವ್ರದೇ ಶ್ರಮ ಇದಕ್ಕೆ. ಆ ಕಾಳಜಿ ಮುತುವರ್ಜಿ ಇರೋದ್ರಿಂದನೇ ಸ್ವಲ್ಪ ಏನಾಗ. ಸೊ ಇದರಿಂದ ನಿಮ್ಗೆ ಏನಾದ್ರು ಸಮಸ್ಯೆ ಆಗೋ ತರ ಏನು ಸಮಸ್ಯೆ ಇಲ್ಲ ಸರ್? ಆರಾಮಾಗಿ ನೀವು ಡ್ರೈವ್ ಮಾಡ್ಬೋದು, ತೊಂದ್ರೆನೇ ಇಲ್ಲ, ಸೂಪರ್ ಆಗಿದೆ, ಏನು ತೊಂದರೆ ಇಲ್ಲ. ಈಗ ನಮ್ಮ ರೂಟಲ್ಲಿ ಯಾರಾದ್ರೂ ಏನಾದ್ರೂ ಐಡೆಂಟಿಫೈ ವೆಹಿಕಲ್ ಹೇಳ್ಬೇಕು ಅಂದ್ರೆ ಗಿಡಗಳ ಬಸ್ಸು ಅಂತಾನೆ ಹೇಳ್ತಾರೆ ಅಲ್ವಾ? ಗಿಡಗಳ ಬಸ್ಸು ಅಂತ. ಈಗ ಯಾರಾದ್ರೂ ಏನಾದ್ರು ಅಲ್ಲೇನಾದ್ರು ಹಚ್ಚಿದ್ರೆ ಇಲ್ಲೇನಾದ್ರು ಇಳಿಸ್ಕೋಬೇಕು ಅವ್ರನ್ನ ಅಂತಂದ್ರೆ ಅವ್ರು ಹೇಳ್ತಾರೆ ಗಿಡಗಳ ಬಸ್ಸಲ್ಲಿ ಬರ್ತಾ ಇದಾರೆ. ಆಮೇಲೆ ಎಕ್ಸಾಕ್ಟ್ ಟೈಮಿಂಗ್ ಓಡುತ್ತೆ ವೆಹಿಕಲ್. ಇದಕ್ಕೆ ಹಿಂದೆ ನಮಗೆ ಡಿಪಾರ್ಟ್ಮೆಂಟ್ ನರಸಿಂಹರೆಡ್ಡಿ ಅಂತಿದ್ರು. ಈಗ ಅವರು ಬಸ್ಸಲ್ಲೇ ಇದು ಗೌರ್ಮೆಂಟ್ ಬಸ್ಸು ಈ ತರ ಎಲ್ಲ ಈಗ ಮಾಡ್ಬೋದು ಅಂದ್ರೆ ನಮ್ಗೆ ಅವಕಾಶ ಆಗ್ತಿರ್ಲಿಲ್ಲ. ಅವ್ರು ಚೆನ್ನಾಗಿ ಕೊಟ್ಟಿದ್ದಾರೆ ನಮ್ಮ ಡಿಪೋ ಮ್ಯಾನೇಜರ್ ನರಸಿಂಹರೆಡ್ಡಿ ಅಂತೇಳಿ ಅವ್ರು ಚೆನ್ನಾಗಿದೆ ಅಂತ ಅವರು ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ರಿಂದ ಅದಾಯ್ತು. ಅದೇ ಅವ್ರು ಡಿಪಾರ್ಟ್ಮೆಂಟ್ ಬಸ್ಸಲ್ಲಿ ಹಿಂಗೆಲ್ಲ ಇರಬಾರ್ದು ಅಂದಿದ್ರೆ ನಮ್ಗೆ ಎಷ್ಟೇ ಆಸೆ ಇದ್ದಿದ್ರು ಹಿಂಗೆ ಆಗ್ತಿರ್ಲಿಲ್ಲ. ಆಮೇಲೆ ಈ ಪ್ಲಾಂಟ್ಸ್ ಎಲ್ಲ ಫಿಟ್ ಮಾಡೋದಕ್ಕೆ ನಮ್ಮ ಬಾಡಿ ಸೆಕ್ಷನ್ ಏನಿದೆ ಅವರು ಕೂಡ ಎಲ್ಲ ಫಿಕ್ಸ್ ಮಾಡಿಕೊಟ್ಟು ಎಲ್ಲ ಮಾಡಿ ಮತ್ತೆ ಗಿಡಗಳು ಇದಕ್ಕೆ ಒಂದಷ್ಟು ಖರ್ಚು ಬರುತ್ತಲ್ಲ, ಅದೆಲ್ಲ ಸ್ವಂತ ತೊಂದ್ರೆ ಇಲ್ಲ, ಸ್ವಂತ ತೊಂದ್ರೆ ಇಲ್ಲ. ಇನ್ನೂ 1,000 ರೂಪಾಯಿ ಖರ್ಚಾದ್ರೂ ನಾನೇನ್ ತಲೆ ಕೆಡ್ಸ್ಕೊಳಲ್ಲ. ಯಾಕಂದ್ರೆ ಅದು ಚೆನ್ನಾಗಿದ್ಯಾ, ಎಲ್ಲೋ ಒಂದ್ ಜಾಗದಲ್ಲಿ ಚೆನ್ನಾಗಿಲ್ಲ. ಅದ್ರಲ್ಲೂ ಎಸ್ಪೆಷಲಿ ಪಬ್ಲಿಕ್ ವೆಹಿಕಲ್ ಅಲ್ಲಿ ಈ ತರ ಒಂದು ಇದಿಡೋದು ಇನ್ನೂ ಸಂತೋಷದ ವಿಷಯ. ಯಾಕಂದ್ರೆ ಕಾರಲ್ಲಾದ್ರೆ ನಮ್ಗೊಬ್ಬರಿಗೆ ತೃಪ್ತಿ ಕೊಡುತ್ತೆ, ಬಟ್ ಬಸ್ಸಲ್ಲಾದ್ರೆ ಸಾವಿರಾರು ಜನ, ಲಕ್ಷಾಂತರ ಜನ ಬಹಳ ಸಂತೋಷ ಪಡ್ತಾರೆ. ಜನಗಳ ಸಂತೋಷನೇ ಅಲ್ವಾ ನಮಗೂ ಬಹಳ ಇಂಪಾರ್ಟೆಂಟ್. ಈಗ ನೀವಿದ್ದೀರಾ, ಎಲ್ಲ ಚೆನ್ನಾಗಿ ನೋಡ್ಕೊಂತಿದ್ದೀರಾ, ನಿಮ್ಮ ನಂತರ ನನ್ನ ನಂತರ ಏನು ಪ್ಲಾನಿಂಗ್ ಇಲ್ಲ ಸರ್. ಮೇ ಬಿ ನನಗ್ ಗೊತ್ತಿರೋ ಪ್ರಕಾರ ಈ ವೆಹಿಕಲ್ ಬೇಕಂದ್ರೆ ನಾನೇ ರಿಟೈರ್ಡ್ ಆಗೋವರೆಗೂ ಓಡಿಸ್ಬೋದು, ಅಥವಾ ಈ ವೆಹಿಕಲ್ ಸ್ಕ್ರಾಪ್ ಟೈಮ್ ಏನಿರುತ್ತೆ ಅಲ್ಲಿವರೆಗೂ ಓಡಿಸ್ಬೋದು ಅಂತ ಅನ್ಕೊಂಡಿದೀನಿ. ಆ ಆಶ್ವಾಸನೆಯಲ್ಲಿ ಇದ್ದೀನಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ನಮ್ಮ ಘಟಕ ವ್ಯವಸ್ಥಾಪಕರಿಗೋ ಅಥವಾ ಅವ್ರಿಗೆ ಹೇಳಿ ಸರಿ ವೆಹಿಕಲ್ ನಾನೇ ಯಾವ ರೂಟ್ಗೆ ಹೋದ್ರು ನಾನು ಈ ವೆಹಿಕಲ್ ತಗೊಂಡ್ ಹೋಗ್ತೀನಿ ಅಂತ ಕೇಳಿ ಅವ್ರ ಹತ್ರ ಏನೋ ಒಂದು ಇದನ್ನ ಪಡ್ಕೋಬಹುದು ಅನ್ನೋ ಸಂತೋಷ ಇದೆ ಮನ್ಸಲ್ಲಿ. ನೋಡೋಣ ಮೇ ಬಿ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅವಾಗ ಇದು ಹೊಡೆದಿದೆ, ಔಷಧಿ ಹೊಡೆದಿದೆ, ಈಗ ಗ್ರೋತ್ ಆಗ್ತಾ ಇದೆ. ಔಷಧಿ ಹೊಡೆದಿದೆ, ಕಾಣ್ತಾ ಇರುತ್ತೆ ಸರ್. ನಾನು ಒಂದ್ ವೇಳೆ ನಾನು ರಜೆ ಹಾಕಿದ್ರೆ ಆ ಡ್ರೈವರ್ ಯಾರು ಹೋಗಿದಾರೆ ಅವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ ಗಿಡಕ್ಕೆ ಫಸ್ಟ್ ನೀರ್ ಹಾಕು ಅಂತ. ಮತ್ತೆ ಈ ಒಂದು ಇದನ್ನ ನೋಡಿ ಎಂತವ್ರು ನೀರು ಹಾಕೇ ಹಾಕ್ತಾರೆ. ಕಾರಣ ಏನಂದ್ರೆ ಇದನ್ನ ಹಾಗೆ ಬಿಡೋ ಅಂತ ಮನ್ಸು ಯಾರಿಗೂ ಬರೋದಿಲ್ಲ. ಸೊ ವಾರದಲ್ಲಿ ಒಂದ್ ದಿವ್ಸ ಮಾತ್ರ ಬೇರೆಯವ್ರು ಬರ್ತಾರೆ. ಆ ಟೈಮಲ್ಲಿ ನಾನು ಅವ್ರಿಗೆ ಹೇಳಿದೀನಿ, ಅವ್ರು ಆಲ್ರೆಡಿ ಹೇಳಿದೀನಿ ಫಿಕ್ಸೆಡ್ ಅವರು ಬರೋದು, ಒನ್ ಡೇ ಬರ್ತಾರೆ. ಅವರು ಪಾಪ ಬಹಳ ಚೆನ್ನಾಗಿ ನೋಡ್ಕೋತಾರೆ, ನಾವ್ ಇಲ್ದೇ ಇದ್ರು ಕೂಡ ಚೆನ್ನಾಗಿ ನೋಡ್ಕೋತಾರೆ. ಖಂಡಿತ ಖಂಡಿತ. ಮೊದ್ಲು ದೇವನಹಳ್ಳಿ ಹತ್ರ ಬಂದಾಗ ದೂರದಿಂದ ಈ ಬಸ್ ಕಾಣಿಸ್ತು. ಸೊ ಎಲ್ಲ ಗ್ರೀನ್ ಆಗಿ ಕಾಣಿಸ್ತಿತ್ತು. ಸೊ ಅದೊಂದು ಫಸ್ಟ್ ಅಟ್ರಾಕ್ಷನ್ ಪಾಯಿಂಟ್ ತರ ಇತ್ತು ನಮ್ಗೆ. ಈ ಬಸ್ ನೋಡಿದ ತಕ್ಷಣ ವಿ ಫೆಲ್ಟ್ ಲೈಕ್ ವಿ ಶುಡ್ ಗೆಟ್ ಇನ್ ಆ ತರ. ಸೊ ಇದು ತುಂಬಾ ಒಳ್ಳೆ ಕಾನ್ಸೆಪ್ಟ್ ಇವ್ರು ಮಾಡಿರೋದು. ನಾವು ಮುಂಚೆ ಎಲ್ಲೂ ನೋಡಿರ್ಲಿಲ್ಲ ಬೇರೆ ಬಸ್ಗಳಲ್ಲಿ. ಸೊ ತುಂಬಾ ಖುಷಿ ಆಗುತ್ತೆ ದಟ್ ಈ ತರ ಗ್ರೀನ್ ಇನಿಷಿಯೇಟಿವ್ ತಗೊಂತಿದ್ದಾರೆ ಅಂತ. ಅಂಡ್ ಪ್ಲಸ್ ಬಸ್ ಡ್ರೈವರ್ ಮತ್ತೆ ಬಸ್ ಕಂಡಕ್ಟರ್ ಅವರು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ರು. ನಮ್ಗೆ ಕಾಂಪಿಟೇಷನ್ ಇತ್ತು. ಸೊ ದೇ ವರ್ ರಿಯಲಿ ಹೆಲ್ಪ್ಫುಲ್ ಅಂಡ್ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ BMTC ಅವ್ರಿಗೆ. ಥ್ಯಾಂಕ್ ಯು ಸೊ ಮಚ್. ನಾವು ಬೆಳಗ್ಗೆ ಬಸ್ ಹತ್ತಿದ್ವಿ ಮೊನ್ನೆ. ಅವಾಗ ಅವ್ರು ಕನ್ನಡ ಹಾಡುಗಳನ್ನ ಪ್ಲೇ ಮಾಡ್ತಿದ್ರು. ನಮಗೆ ಬೆಳಗ್ಗೆ ಹೋಗ್ತಾಗ ಮೂಡ್ ಆನ್ ಆಗುತ್ತೆ. ಅಂದ್ರೆ ನಮ್ಮ ಕನ್ನಡದ ಬಗ್ಗೆ ಹಾಡುಗಳನ್ನ ಕೇಳ್ತಾ ಪ್ರಯಾಣ ಮಾಡೋದು ತುಂಬಾ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಇತ್ತು.